ಕ್ಷಣ ಕ್ಷಣಕ್ಕೂ ಹೆಚ್ಚಾಗುತ್ತಿದೆ ಲೋಕಸಭಾ ಎಲೆಕ್ಷನ್ ಕನವರಿಕೆ. ಮೂರನೇ ಬಾರಿಯೂ ಕೂಡ ಆಧಿಪತ್ಯ ಸ್ಥಾಪನೆಗೆ ಕೇಸರಿ ಪದ್ಮ ವ್ಯೂಹವನ್ನ ರಚನೆ ಮಾಡಿದೆ. ಡೆಲ್ಲಿಯಲ್ಲಿ ಅಧಿಕಾರವನ್ನ ಹಿಡಿಯೋದಕ್ಕೆ ಗ್ರಾಮ ಮಟ್ಟದಲ್ಲಿ ಲೋಕ ವ್ಯೂಹವನ್ನ ರಚನೆ ಮಾಡಿದೆ ಕೇಸರಿ ಪಾಳೆಯ. 2024ರ ಲೋಕಸಭಾ ಚುನಾವಣೆಗೆ 2 ತಿಂಗಳು ಮಾತ್ರ ಬಾಕಿ ಇರುವಂತದ್ದು. ಈ ಸಂದರ್ಭದಲ್ಲಿ ಹ್ಯಾಟ್ರಿಕ್ ಅನ್ನ ಬಾರಿಸಬೇಕು ಅಂತ ಹೇಳಿ ಕೇಸರಿ ವ್ಯೂಹವನ್ನ ರಚನೆ ಮಾಡಿದೆ ರಾಜ್ಯ ಬಿಜೆಪಿ ಘಟಕ. ಶತಾಯಗತಾಯ ಈ ಬಾರಿ ರಾಜ್ಯದಲ್ಲಿ ಕ್ಲೀನ್ ಸ್ವೀಪ್ ಸಾಧಿಸಬೇಕು, 28ಕ್ಕೆ 28 ಲೋಕಸಭಾ ಕ್ಷೇತ್ರವನ್ನ ಗೆಲ್ಲಬೇಕು ಅಂತ ಹೇಳಿ ಗ್ಯಾರಂಟಿಗಳ ಮೂಲಕ ಗ್ಯಾರಂಟಿ ಸರ್ಕಾರಕ್ಕೆ ಕೌಂಟರ್ ಅನ್ನ ಕೊಡಬೇಕು ಅಂತ ಹೇಳಿ ಒಂದಿಷ್ಟು ಲೋಕ ವ್ಯೂಹವನ್ನ ರಚನೆ ಮಾಡಿದೆಯಂತೆ. ಹಾಗಾದ್ರೆ ರಾಜ್ಯ ಬಿಜೆಪಿ ಘಟಕದ ಪ್ಲಾನ್ ಏನು? ರಾಜ್ಯದ ಬಿಜೆಪಿಯ ನಾಯಕರು ಯಾವೆಲ್ಲ ವ್ಯೂಹಗಳನ್ನ ರಚನೆ ಮಾಡಿದ್ದಾರೆ? ಮುಖ್ಯವಾಗಿ ಸರ್ಕಾರ ಈಗ ಕಾಂಗ್ರೆಸ್ ಇರುವಂಥದ್ದು, ಗ್ಯಾರಂಟಿಗಳ ಗುಂಗಲ್ಲಿರುವಂಥದ್ದು, ಗ್ಯಾರಂಟಿಗಳ ಮೈಲೇಜ್ ಕಾಂಗ್ರೆಸ್ ಸರ್ಕಾರಕ್ಕೆ ಸಿಗ್ತಾ ಇದೆ. ಈಗ ಲೋಕಸಭಾ ಚುನಾವಣೆಯನ್ನು ಗೆಲ್ಲಬೇಕು, ಅದಕ್ಕೆ ಬಿಜೆಪಿ ರಾಜ್ಯ ಯಾತ್ರೆಗೆ ಮುಂದಾಗಿದೆ. ಮುಂದಿನ ವಾರದಿಂದ ಬಿಜೆಪಿಯ ಪ್ರಮುಖರಿಂದ ಪ್ರವಾಸ, ರಾಜ್ಯ ಪ್ರವಾಸಕ್ಕೆ ಮುಂದಾಗಿದ್ದಾರೆ ಬಿಜೆಪಿಯ ನಾಯಕರು. 4 ತಂಡಗಳಿಂದ ಕರ್ನಾಟಕ ಪ್ರವಾಸಕ್ಕೆ ಕೇಸರಿ ನಾಯಕರು ಪ್ಲಾನ್ ಅನ್ನು ಹಾಕಿಕೊಂಡಿದ್ದಾರೆ. ಕೇಂದ್ರದ ನಾಯಕರ ಉಪಸ್ಥಿತಿಯಲ್ಲಿ ನಡೆಯಲಿದೆ ಈ ಪ್ರವಾಸ. ಅಂದ್ರೆ 4 ತಂಡಗಳಾಗಿ ರಾಜ್ಯದಾದ್ಯಂತ ಪ್ರವಾಸ ಮಾಡಲಿಕ್ಕೆ ಬಿಜೆಪಿಯ ನಾಯಕರು ಮುಂದಾಗಿರುವಂಥದ್ದು. ಇದರ ಉಸ್ತುವಾರಿಯನ್ನ ಯಾರು ನೋಡ್ತಾರೆ ಅಂದ್ರೆ ಕೇಂದ್ರದ ನಾಯಕರು. ರಾಜ್ಯದ ನಾಯಕರ ಜೊತೆಗೆ ಕೇಂದ್ರದ ನಾಯಕರು ಕೂಡ ಭಾಗಿಯಾಗ್ತಾರೆ. ಇದು ಮುಂದಿನ ವಾರದಿಂದ ರಾಜ್ಯ ಪ್ರವಾಸ ಮಾಡಲಿಕ್ಕೆ ಈಗಾಗಲೇ ಪ್ಲಾನ್ ಆಗಿರುವಂಥದ್ದು. ಅಂದರೆ 4 ತಂಡಗಳಾಗಿ ಬಿಜೆಪಿಯ ನಾಯಕರು ವಿಂಗಡಣೆ ಆಗ್ತಾರೆ. ಅದಕ್ಕೆ ಪ್ರಮುಖವಾಗಿ ಉಸ್ತುವಾರಿಗಳಾಗಿ ಕೇಂದ್ರದ ನಾಯಕರು ಇರ್ತಾರೆ. ನಿನ್ನೆ ಒಂದು ಸಭೆ ನಡೆದಿದೆ ಬಿಜೆಪಿಯ ಕಚೇರಿಯಲ್ಲಿ. ಆ ಸಭೆಯಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿರುವಂಥದ್ದು. ಯಾಕಂದರೆ ಈ ಬಾರಿ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಒಂದಿಷ್ಟು ಉತ್ತಮವಾದ ವಾತಾವರಣ, ಜೊತೆಗೆ ಕಾಂಗ್ರೆಸ್ ಸರ್ಕಾರ ಇದ್ದರೂ ಕೂಡ ಶತಾಯಗತಾಯ ಕ್ಲೀನ್ ಸ್ವೀಪ್ ಸಾಧಿಸಬೇಕು, 28ಕ್ಕೆ 28 ಲೋಕಸಭಾ ಕ್ಷೇತ್ರವನ್ನು ಗೆಲ್ಲಬೇಕು ಅಂತ ದೋಸ್ತಿಯನ್ನ ಮಾಡಿಕೊಂಡಿರುವಂಥದ್ದು JDS-ನೊಂದಿಗೆ. ಈಗ ವೋಟ್ ಶೇರ್ ಲೆಕ್ಕಾಚಾರವನ್ನು ನೋಡಿದ್ರೆ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬಂದಂಥ ವೋಟ್ ಶೇರ್ ಹಾಗೆ ಬಿಜೆಪಿಗೆ ಬಂದಂಥ ವೋಟ್ ಜೊತೆಗೆ JDS-ಗೆ ಬಂದಿರುವಂಥ ವೋಟ್ ಶೇರನ್ನು ನೋಡಿದ್ರೆ JDS ಬಿಜೆಪಿಯ ವೋಟ್ ಶೇರ್ ಎರಡು ಒಂದಾದರೆ 52% ವೋಟ್ ಶೇರ್ ಬರುತ್ತೆ. ಈ 52% ಏನಾದರೂ ಲೋಕಸಭಾ ಚುನಾವಣೆಯಲ್ಲಿ ವರ್ಕೌಟ್ ಆದರೆ ಎಲ್ಲ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಗೆಲುವನ್ನು ಸಾಧಿಸಬಹುದು ಅನ್ನೋದು ಬಿಜೆಪಿ ನಾಯಕರ ಲೆಕ್ಕಾಚಾರ ಆಗಿರುವಂಥದ್ದು. ಇದೇ ಕಾರಣಕ್ಕೆ ಈ ಬಾರಿ ನಾವು ಕ್ಲೀನ್ ಸ್ವೀಪನ್ನು ಸಾಧಿಸ್ತೀವಿ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಇದು ಕಂಟಿನ್ಯೂ ಆಗುತ್ತಾ, ವರ್ಕೌಟ್ ಆಗುತ್ತಾ ಅಂದರೆ ಇಲ್ಲ. ಯಾಕಂದರೆ ರಾಜ್ಯ ಮಟ್ಟದಲ್ಲಿ ರಾಜ್ಯದ ನಾಯಕರು ಹೊಂದಾಣಿಕೆ ಮಾಡಿಕೊಂಡಿರ್ಬೋದು, ಆದರೆ ತಳಮಟ್ಟದಲ್ಲಿ ಕಾರ್ಯಕರ್ತರು ಒಂದಾಗಿರಬೇಕಾಗುತ್ತೆ. ಹೀಗಾಗಿ ಬಿಜೆಪಿಯ ನಾಯಕರು ಒಂದು ವ್ಯೂಹವನ್ನು ರಚನೆ ಮಾಡಿರುವುದು. ಅದೇನೆಂದರೆ ಗ್ರಾಮ ಮಟ್ಟದಲ್ಲಿ ಈಗ ಪಕ್ಷ ಸಂಘಟನೆಗೆ ಮುಂದಾಗಿರುವಂಥದ್ದು. ಅಂದರೆ ಬೂತ್ ಮಟ್ಟದಲ್ಲಿ ಬಿಜೆಪಿಯ ಶಕ್ತಿ ಎಲ್ಲಿದೆ ಅಂದರೆ ಅದು ಕಾರ್ಯಕರ್ತರಲ್ಲಿರುವಂಥದ್ದು, ಬೂತ್ ಮಟ್ಟದಲ್ಲಿರುವಂಥದ್ದು. ಹೀಗಾಗಿ 28 ಕ್ಷೇತ್ರಗಳು, 4 ತಂಡ, 5 ಹಂತದಲ್ಲಿ ಸಭೆಗಳನ್ನು ನಡೆಸ್ತಾರೆ. 28ಕ್ಕೆ 28 ಕ್ಷೇತ್ರದಲ್ಲಿ ಕಮಲವನ್ನು ಅರಳಿಸಲಿಕ್ಕೆ ರಾಜ್ಯದ ಬಿಜೆಪಿಯ ನಾಯಕರು ಪಣವನ್ನು ತೊಟ್ಟಿದ್ದಾರೆ ಈಗಾಗಲೇ. ಹಾಗಾದರೆ ರಾಜ್ಯ ಬಿಜೆಪಿಗರು ಹೆಣೆದ ಆ 5 ಹಂತಗಳು ಯಾವುವು? ಯಾವ ಹಂತದಲ್ಲಿ ಅವರು ಪಕ್ಷ ಸಂಘಟನೆಯನ್ನು ಮಾಡ್ತಾರೆ? ಯಾಕಂದರೆ 28 ಈಗ ಟಾರ್ಗೆಟ್. ಕಳೆದ ಬಾರಿ 25 ಸಾಧಿಸಿರುವಂಥ ಬಿಜೆಪಿ ಇನ್ನು ಉಳಿದ 3 ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಗೆಲುವನ್ನು ಸಾಧಿಸಿದ್ರೆ ಕರ್ನಾಟಕದ ಮಟ್ಟಿಗೆ ಇತಿಹಾಸವನ್ನು ಸೃಷ್ಟಿ ಮಾಡಬಹುದು. ಆ ಅವಕಾಶ ಅಂತೂ ಇದ್ದೇ ಇದೆ. ಇದಕ್ಕೆ 4 ತಂಡಗಳಾಗಿ ರಾಜ್ಯ ಪ್ರವಾಸವನ್ನು ಮಾಡ್ತಾರೆ. 4 ಹಂತದಲ್ಲಿ ಸಂಘಟನಾತ್ಮಕ ಸಭೆಯನ್ನು ನಡೆಸ್ತಾರೆ. 4 ಹಂತದಲ್ಲಿ ಸಂಘಟನಾತ್ಮಕ ಸಭೆಗಳನ್ನು ನಡೆಸಲಿಕ್ಕೆ ಬಿಜೆಪಿಯ ನಾಯಕರು ಪ್ಲಾನ್ ಅನ್ನು ಹಾಕಿಕೊಂಡಿರುವಂಥದ್ದು. ಹಾಗಾದರೆ ಆ 4 ಹಂತಗಳು ಯಾವುವು?
ಯಾವ ಸಭೆಗಳನ್ನು ಬಿಜೆಪಿಯ ನಾಯಕರು ನಡೆಸ್ತಾರೆ ಅಂತ ನೋಡೋದಾದ್ರೆ ಪ್ರಮುಖವಾಗಿ ಬಿಜೆಪಿಯ ಅಜೆಂಡಾ ಏನು ಅಂದರೆ ಕಾರ್ಯಕರ್ತರನ್ನ ಸಂಘಟಿಸಬೇಕು. ಮುಖ್ಯವಾಗಿ ಗಮನ ಹರಿಸುವಂಥದ್ದು ಪಕ್ಷ ಸಂಘಟನೆಗೆ ಅಂದರೆ ಕಾರ್ಯಕರ್ತರು ಜೊತೆಗೆ ಬೂತ್ ಅಧ್ಯಕ್ಷರ ಜೊತೆ ಸಭೆಯನ್ನು ನಡೆಸ್ತಾರೆ. ಇದು ಮೊದಲ ಸಭೆ. ಪಾಯಿಂಟ್ ನಂಬರ್ 1, ಕಾರ್ಯಕರ್ತರು ಹಾಗೆ ಬೂತ್ ಅಧ್ಯಕ್ಷರ ಸಭೆಯನ್ನು ನಡೆಸ್ತಾರೆ. ಯಾಕೆ ಅಂದರೆ ಕಳೆದ ಬಾರಿಯ ಅಸೆಂಬ್ಲಿ ಚುನಾವಣೆಯಲ್ಲಿ ಬಿಜೆಪಿಯ ಸೋಲಿಗೆ ಪ್ರಮುಖ ಕಾರಣ ಏನು ಅಂದರೆ ಬೂತ್ ಮಟ್ಟದ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಇದ್ದದ್ದು, ಜೊತೆಗೆ ಕಾರ್ಯಕರ್ತರು ಕೂಡ ತಟಸ್ಥವಾಗಿ ಇದ್ದದ್ದು. ಒಂದಿಷ್ಟು ಗೊಂದಲ ಬಿಜೆಪಿಯಲ್ಲಿ ಇತ್ತು, ಹೀಗಾಗಿ ಕಾರ್ಯಕರ್ತರು ತಟಸ್ಥವಾಗಿದ್ರು. ಯಾಕೆ ಅಂದರೆ ಡ್ರೈವಿಂಗ್ ಫೋರ್ಸ್ ಸಿಗಲಿಲ್ಲ. ನಿಮಗೆ ರಾಜ್ಯದಲ್ಲಿ ಬಿಜೆಪಿ ಅಸ್ತಿತ್ವಕ್ಕೆ ಬಂದಾಗಿನಿಂದ ಕೂಡ ಯಡಿಯೂರಪ್ಪನವರು ಡ್ರೈವಿಂಗ್ ಫೋರ್ಸ್ ಆಗಿ ಇರ್ತಾ ಇದ್ರು. ಆದರೆ ಕಳೆದ ಬಾರಿಯ ಅಸೆಂಬ್ಲಿ ಚುನಾವಣೆಯನ್ನು ನೋಡಿದ್ರೆ 2023ರ ಅಸೆಂಬ್ಲಿ ಚುನಾವಣೆಯಲ್ಲಿ ಆ ಡ್ರೈವಿಂಗ್ ಫೋರ್ಸ್ ಯಡಿಯೂರಪ್ಪನವರು ಇರಲಿಲ್ಲ. ಇದು ಸಾಮೂಹಿಕ ನಾಯಕತ್ವ ಅಂತ ಹೋದರು. ಕಾರ್ಯಕರ್ತರಲ್ಲಿ ಒಂದಿಷ್ಟು ಗೊಂದಲ ಉಂಟಾಗಿತ್ತು. ಬೂತ್ ಮಟ್ಟದಲ್ಲೂ ಕೂಡ ಅಧ್ಯಕ್ಷಗಳು ಮತ್ತು ಬೂತ್ ಮಟ್ಟದ ಪ್ರಮುಖ ಕೂಡ ಸೈಲೆಂಟ್ ಆಗಿಬಿಟ್ರು, ತಟಸ್ಥವಾಗಿಬಿಟ್ರು. ಒಂದು ರೀತಿ ಗೊಂದಲದ ವಾತಾವರಣ ಸೃಷ್ಟಿಯಾಗಿತ್ತು. ಹೀಗಾಗಿ ಪ್ರಮುಖವಾಗಿ ಪಕ್ಷ ಸಂಘಟನೆ ಮಾಡಬೇಕು ಅಂತ ಹೇಳಿ ಕಾರ್ಯಕರ್ತರು ಹಾಗೆ ಬೂತ್ನ ಅಧ್ಯಕ್ಷರುಗಳ ಜೊತೆ ಸಭೆಯನ್ನು ನಡೆಸ್ತಾರೆ. ಇದಾದ ಬಳಿಕ ಯಾವ ಹಂತದ ಸಭೆಗಳನ್ನು ನಡೆಸ್ತಾರೆ ಅಂದರೆ ಪ್ರತಿ ಗ್ರಾಮದಲ್ಲಿ ಹೋಗಿ ಪ್ರಧಾನಿ ನರೇಂದ್ರ ಮೋದಿಯವರ ಕಳೆದ 10 ವರ್ಷದ ಆಡಳಿತದ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಫಲಾನುಭವಿಗಳ ಜೊತೆ ಸಭೆಯನ್ನು ನಡೆಸ್ತಾರೆ. ಅಂದರೆ NDA ಬಂದು ದೇಶದಲ್ಲಿ 10 ವರ್ಷ ಆಯಿತು, 2014ರಿಂದ 2024ರವರೆಗೆ. ಈ ಅವಧಿಯಲ್ಲಿ NDA ಮೈತ್ರಿಕೂಟ ಮಾಡಿರುವಂಥ, ಅದರಲ್ಲೂ ಕೂಡ ಮೋದಿಯವರು ಮಾಡಿರುವಂಥ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಆ ಯೋಜನೆಗಳಿಂದ ಫಲಾನುಭವಿಗಳಿರ್ತಾರಲ್ವಾ, ಆ ಫಲಾನುಭವಿಗಳ ಜೊತೆ ಸಭೆಯನ್ನು ಮಾಡುವಂಥದ್ದು. ಬಿಜೆಪಿ ಒಂದು ವೋಟ್ ಬ್ಯಾಂಕನ್ನು ತಯಾರು ಮಾಡ್ಕೋತಾ ಇದೆ. ಆ ವೋಟ್ ಬ್ಯಾಂಕ್ ಯಾವುದು ಅಂದರೆ ಯೋಜನೆಗಳ ಫಲಾನುಭವಿಗಳು. ಇದನ್ನು ಪ್ರಶಾಂತ್ ಕಿಶೋರ್ ಅವರು ಕೂಡ ಹೇಳಿದರು. ಚುನಾವಣಾ ಚಾಣಕ್ಯ ಅಂತ ಈಗ ಏನು ಕರೀತಾ ಇದ್ದೀವಿ ನಾವು, ಪ್ರಶಾಂತ್ ಕಿಶೋರ್ ಅವರು ಕೂಡ ಬಿಜೆಪಿಯ ಈ ರೀತಿಯ ಬಹುಮತಕ್ಕೆ ಕಾರಣ ಏನು ಅಂದರೆ ಬಿಜೆಪಿ ಜಾತಿವಾರು ಲೆಕ್ಕಾಚಾರದ ಜೊತೆಗೆ ಒಂದು ವೋಟ್ ಬ್ಯಾಂಕನ್ನು ಕ್ರಿಯೇಟ್ ಮಾಡ್ಕೋತಾ ಇದೆ. ಆ ವೋಟ್ ಬ್ಯಾಂಕ್ ಯಾವುದು ಅಂದರೆ ಈ ಫಲಾನುಭವಿಗಳು, ಅಂದರೆ ಕೇಂದ್ರ ಸರ್ಕಾರದ ಯೋಜನೆಗಳ ಫಲಾನುಭವಿಗಳನ್ನು ಒಗ್ಗೂಡಿಸ್ತಾ ಇದೆ ಬಿಜೆಪಿ. ಯಾವ ರೀತಿ ಒಗ್ಗೂಡಿಸ್ತಾ ಇದೆ ಅಂದರೆ, ಫಾರ್ ಎಕ್ಸಾಂಪಲ್, ಆವಾಸ್ ಯೋಜನೆಯಿಂದ ಯಾರಾದರೂ ಒಬ್ಬರು ಫಲಾನುಭವಿ ಆಗಿದ್ದರೆ, PM ಆವಾಸ್ ಯೋಜನೆಯಿಂದ ಒಬ್ಬರು ಫಲಾನುಭವಿ ಇರ್ತಾರೆ ಅಂದ್ಕೊಳ್ಳಿ, ಅವ್ರ ಹತ್ರ ಹೋಗಿ ಅವರಿಗೆ ಮನವರಿಕೆ ಮಾಡುವಂಥದ್ದು. ನೋಡಿ, ಪ್ರಧಾನಿ ನರೇಂದ್ರ ಮೋದಿಯವರ PM ಆವಾಸ್ ಯೋಜನೆಯಿಂದ ನಿಮಗೆ ಮನೆ ಬಂದಿದೆ, ನೀವು ಕೂಡ ಪ್ರಧಾನಿ ಯೋಜನೆಗಳಲ್ಲಿ ಪಾಲುದಾರರಾಗಿದ್ದೀರಾ, ನಿಮಗೆ ಈ ರೀತಿ ಹೆಲ್ಪ್ ಆಗಿದೆ, ಇದನ್ನು ಗಮನಿಸಬೇಕು, ಇದನ್ನು ಗಮನದಲ್ಲಿಟ್ಕೊಂಡು ಚುನಾವಣೆ ಬಂದಾಗ ಮೋದಿ ಅವರಿಗೆ ಸಪೋರ್ಟ್ ಮಾಡಿ. ಹೀಗೆ ಫಲಾನುಭವಿಗಳ ಜೊತೆ ನೇರವಾಗಿ ಸಂಪರ್ಕ ಸಾಧಿಸಿ ಅವರ ವಿಶ್ವಾಸವನ್ನು ಗಳಿಸುವಂತಹ ಕಾರ್ಯಕ್ಕೆ ಬಿಜೆಪಿಯ ನಾಯಕರು ಹೋಗ್ತಾ ಇದ್ದಾರೆ. ಈ ಬಾರಿ ಈ ಪ್ರಯತ್ನ ಇದೆಯಲ್ವಾ, ಫಲಾನುಭವಿಗಳ ಜೊತೆ ಸಭೆಯನ್ನು ಮಾಡುವಂಥದ್ದು, ಅದು ಕೂಡ ಕೈ ಹಿಡಿಯುವ ಸಾಧ್ಯತೆ ಇದೆ. ಕಾರಣ ಯಾಕಂದರೆ ಈ ಬಾರಿ ಹ್ಯಾಟ್ರಿಕನ್ನು ಬಾರಿಸಬೇಕು. ಬಿಜೆಪಿಯ ನಾಯಕರಲ್ಲೂ ಕೂಡ ಒಂದಿಷ್ಟು ಛಲ ಇದೆ, ಕಾರ್ಯಕರ್ತರಲ್ಲೂ ಕೂಡ ಒಂದಿಷ್ಟು ಉತ್ಸಾಹ ಇದೆ. ಡೈರೆಕ್ಟಾಗಿ ಫಲಾನುಭವಿಗಳ ಜೊತೆ ಸೇರಿಕೊಂಡು ಫಲಾನುಭವಿಗಳನ್ನು ಒಂದುಗೂಡಿಸಿ ಸಭೆಯನ್ನು ಮಾಡಿದ್ರೆ ಅದು ಕೂಡ ವರ್ಕೌಟ್ ಆಗಬಹುದು. ಒಂದು ಕಡೆ ಕಾರ್ಯಕರ್ತರು ಬೂತ್ ಮಟ್ಟದ ಅಧ್ಯಕ್ಷರ ಸಭೆಯನ್ನು ನಡೆಸ್ತಾರೆ, ಅದಾದ ನಂತರ ಕೇಂದ್ರದ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಫಲಾನುಭವಿಗಳ ಜೊತೆ ಮಾತುಕತೆಯನ್ನು ನಡೆಸ್ತಾರೆ. ಇನ್ನು ಮೂರನೇದಾಗಿ ಚುನಾವಣಾ ನಿರ್ವಹಣಾ ಸಮಿತಿ ಸಭೆಯನ್ನು ನಡೆಸ್ತಾರೆ. ಅಂದರೆ ಈ ಸಭೆಯಲ್ಲಿ ಯಾರ್ಯಾರು ಬರ್ತಾರೆ ಅಂದರೆ ಈ ಎಲೆಕ್ಷನ್ ಯಾವ ರೀತಿ ಮಾಡಬೇಕು, ಪ್ರಮುಖವಾಗಿ ರಾಜ್ಯದಾದ್ಯಂತ ಬಿಜೆಪಿಯ ಕಾರ್ಯಕರ್ತರಿದ್ದಾರೆ, ಜೊತೆಗೆ ಒಂದಿಷ್ಟು ಸಾರ್ವಜನಿಕ ಸಭೆಗಳನ್ನು ನಡೆಸ್ತಾರೆ. ಬಿಜೆಪಿಯ ಕಾರ್ಯಕರ್ತರಿಗೆ ಒಂದಿಷ್ಟು ಟಾಸ್ಕನ್ನು ಕೊಡ್ತಾರೆ. ಅದೇನೆಂದರೆ
ಈ ಬಾರಿ ಮತದಾರರ ಪಟ್ಟಿಯನ್ನು ನೋಡಬೇಕಾಗುತ್ತೆ. ಮತದಾರರು ಹೊಸ ಮತದಾರರ ಹೆಸರನ್ನ ಸೇರ್ಪಡೆಯಾಗಿದೆಯಾ, ಯಾರು ರದ್ದಾಗಿದ್ದಾರೆ, ಹೊಸ ಮತದಾರರು ಯಾರು ಸೇರ್ಪಡೆಯಾಗಿದ್ದಾರೆ, ಅವರ ವಿಶ್ವಾಸವನ್ನ ಗಳಿಸಬೇಕು, ಅವರ ಸಂಪರ್ಕವನ್ನ ಸಾಧಿಸಬೇಕು. ಹೀಗೆ ಬಿಜೆಪಿ ಕಂಪ್ಲೀಟ್ ಆಗಿ ಒಂದು ಪ್ರೀ ಪ್ಲಾನ್ಡ್ ಆಗಿ ಈಗ ಲೋಕಸಭಾ ಚುನಾವಣೆಗೆ ಹೋಗ್ತಾ ಇರುವಂಥದ್ದು. ಹೀಗಾಗಿ 4 ತಂಡಗಳಾಗಿ ವಿಂಗಡಣೆ ಆಗಿ ರಾಜ್ಯದಾದ್ಯಂತ ಪ್ರವಾಸ ಮಾಡಲಿಕ್ಕೆ ಬಿಜೆಪಿ ನಾಯಕರು ಕೂಡ ಮುಂದಾಗಿದ್ದಾರೆ.